ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಡ್ತಿದ್ರೆ ಸ್ನೇಹಿತರೆ, ನೀವು ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಬಳಸೋದು ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ಇದರಿಂದ ನಿಮಗೆ ನಿಮ್ಮ ಹೇರ್ಸ್ಗೆ ಯಾವ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ನಿಮ್ಮ ವೈಟ್ ಹೇರ್ಸ್ ಎಷ್ಟಿದ್ರೂ ಕೂಡ ಬ್ಲ್ಯಾಕ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗುವುದು ಕ್ಷಣದಲ್ಲಿ ನಿಮ್ಮ ಕೂದಲು ಕಪ್ಪು ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೂ ಇವಾಗ್ಲಂತೂ ಚಿಕ್ಕ ಮಕ್ಕಳಿನಿಂದ ದೊಡ್ಡವರವರೆಗೂ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿಯಾಗಿ ಇರೋದು ಸ್ನೇಹಿತರೆ. ಅದಕ್ಕೆ ಈ ಒಂದು ಟಿಪ್ಸ್ನ ನೀವು ಯಾವಾಗಲೂ ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ. ನೀವು ತಿಂಗಳಿಗೆ ಒಂದ್ಸಲಿ ಆದರೂ ಈ ಒಂದು ಹೇರ್ ಪ್ಯಾಕ್ನ ಬಳಸ್ತಾ ಬನ್ನಿ. ನೋಡಿ, ತುಂಬಾ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು. ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಕೇವಲ ನ್ಯಾಚುರಲ್ ವಸ್ತುಗಳಿಂದ, ಅಂದರೆ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಈ ಒಂದು ಹೇರ್ ಪ್ಯಾಕ್ನ ಮಾಡಿರುವಂಥದ್ದು ಸ್ನೇಹಿತರೆ. ಇವಾಗಲಂತೂ ನಾವು ಪಾರ್ಲರ್ಗೆ ಹೋಗಿ ಹೇರ್ ಸಲೂನ್ನ ಮಾಡಿಬಿಟ್ಟು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬರ್ತೇವೆ ಸ್ನೇಹಿತರೆ. ಇದರಿಂದ ನಮ್ಮ ವೈಟ್ ಹೇರ್ ಸಮಸ್ಯೆ ಅಂತೂ ಕ್ಷಣದಲ್ಲಿಯೇ ಮಾಯವಾಗೋ ಹೋಗುತ್ತೆ ಸ್ನೇಹಿತರೆ. ಆದರೆ ಮತ್ತೆ ಜಾಸ್ತಿ ನಮ್ಮ ವೈಟ್ ಹೇರ್ಸ್ ಕಾಣಿಸೋದು ಆರಂಭವಾಗುತ್ತೆ ಸ್ನೇಹಿತರೆ. ನೋಡಿ, ತಡ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ಹೇರ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ. ನೋಡಿ, ನಾನು ಇಲ್ಲೊಂದು ಪಾತ್ರೆನ ತೊಗೊಂಡಿರೋದು. ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. 1 ಪಾಕೆಟ್ ಅಷ್ಟು ಕಾಫಿ ಪೌಡರ್ನ ನಾನು ಯೂಸ್ ಮಾಡ್ತಾ ಇರೋದು. ನೋಡಿ, ನೀವು ಯಾವುದೇ ಒಂದು ಬ್ರ್ಯಾಂಡ್ ಕಾಫಿ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಅಷ್ಟು ಯೂಸ್ ಮಾಡ್ಕೊಳ್ಬಹುದು. ಕಾಫಿ ಪೌಡರ್ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಶೈನಿಯಾಗಿ ಸಾಫ್ಟ್ ಬೆಳೆಯೋದಕ್ಕೆ ಆರಂಭವಾಗುತ್ತೆ ಸ್ನೇಹಿತರೆ. ಇವಾಗ 1 ಸ್ಪೂನ್ ಅಷ್ಟು ನಾನು ಕಾಫಿ ಪೌಡರ್ನ ಹಾಕೊಂಡಿರೋದು. ಹಾಗೂ ನಾನಿಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ 1 ಸ್ಪೂನ್ ಅಷ್ಟು ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಕಾಫಿ ಪೌಡರ್ನಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಹಾಗೂ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ರೂ ಕೂಡ ನಾವು ನ್ಯಾಚುರಲ್ ಆಗಿ ಕಪ್ಪು ಮಾಡ್ಕೊಳ್ಬಹುದು ನೋಡಿ. ಹಾಗೂ ಇದ್ರೊಳಗಡೆ ನಾನು 1 ಸ್ಪೂನ್ ಅಷ್ಟು ನೋಡಿ ಆವಲ ಪೌಡರ್, ಅಂದರೆ ನೆಲ್ಲಿಕಾಯಿ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ನೆಲ್ಲಿಕಾಯಿ ಪೌಡರ್ ಅಂತೂ ನಮ್ಮ ಕೂದಲು ಇನ್ಸ್ಟೆಂಟ್ ಆಗಿ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ಕೂದಲು ಎಷ್ಟೇ ಹೇರ್ ಫಾಲ್ ಸಮಸ್ಯೆ ಆಗ್ತಿದ್ರು ಸ್ನೇಹಿತರೆ, ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು ಹೇರ್ ಫಾಲ್ ಕೂಡ. ಹಾಗೂ ನಮ್ಮ ಕೂದಲು ಉದ್ದವಾಗಿ ಹಾಗೂ ದಪ್ಪವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಸ್ನೇಹಿತರೆ. ಈ ಒಂದು ಹೇರ್ ಪ್ಯಾಕ್ನ ನೀವು ಚಿಕ್ಕ ಮಕ್ಕಳು ಕೂಡ ಹೇರ್ ಫಾಲ್ಸ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅವರಿಗೂ ಯೂಸ್ ಮಾಡ್ಬೋದು ನೋಡಿ. ಇವಾಗ ನಾನು 1 ಗ್ಲಾಸ್ ಅಷ್ಟು ನೀರನ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು. ಹಾಗೂ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಗ್ಯಾಸ್ನ ಆನ್ ಮಾಡ್ಕೊಂಡಿರೋದು ನೋಡಿ. ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಇದನ್ನು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ಯಾಕಂದರೆ ಅಷ್ಟು ನಾನು ಕಾಫಿ ಪೌಡರ್ ಹಾಗೂ ಟೀ ಪೌಡರ್ ಹಾಗೂ ಆವಲ ಪೌಡರ್ ಈ ಒಂದು ನೀರು ಒಳಗಡೆ ಬಿಡುಗಡೆ ಆಗಬೇಕು ಸ್ನೇಹಿತರೆ. ಹಾಗೂ ಈ ಒಂದು ಏನನ್ಬೇಕು ನಾವು ಡಿಕಾಷನ್ ಅನ್ಬೋದು ಸ್ನೇಹಿತರೆ, ಅಷ್ಟು ತುಂಬಾ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ. ಇವಾಗ ಯಾವ ರೀತಿ ಚೆನ್ನಾಗಿ ಕುದ್ತಾ ಇರೋದು ಅಂತ ಸ್ನೇಹಿತರೆ. ಇವಾಗ ಈ ಒಂದು ಡಿಕಾಷನ್ನ ನೀವು ಸಿರಮ್ ರೀತಿ ಕೂಡ ಯೂಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ಸಿರಮ್ನ ನೀವು ಡೈಲಿ ನೈಟ್ ನೀವು ಮಲಗುವಾಗ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬಹುದು. ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಇದರಿಂದ ಕಂಟ್ರೋಲ್ ಆಗ್ತಾ ಬರುತ್ತೆ. ಒಂದು ಸಿರಮ್ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಬಾಟ್ಲಲ್ಲಿ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ. ಇವಾಗ ಈ ಒಂದು ಡಿಕಾಷನ್ ರೆಡಿ ಆಗಿರೋದು, ಇದನ್ನು ಶೋಧಿಸ್ಕೊಂಡು ಬೌಲಲ್ಲಿ. ಹಾಗೂ ನೋಡಿ, ನಾನಿಲ್ಲಿ ನನಗೆ ಬೇಕಾಗಿರುವಂಥ ಎಷ್ಟು ನನಗೆ ಮೆಹಂದಿ ಬೇಕಾಗಿರುತ್ತೆ ಸ್ನೇಹಿತರೆ, ಹೀನಾ ಮೆಹಂದಿನ ನಾನು ಯೂಸ್ ಮಾಡ್ಕೋತಾ ಇರೋದು. 1 2 ಸ್ಪೂನ್ ಅಷ್ಟು ಹಾಕೋತಾ ಇರೋದು ನೋಡಿ. ನಾನು 1 2 ಸ್ಪೂನ್ ಅಷ್ಟು ಹೀನಾ ಮೆಹಂದಿನ ಹಾಕೊಂಡ್ಬಿಟ್ಟು ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಡಿಕಾಷನ್ನ ಇದು ಆ್ಯಡ್ ಮಾಡ್ಕೋತೇನೆ ಸ್ನೇಹಿತರೆ. ಹೀನಾ ಮೆಹಂದಿ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇರೋದಿಲ್ಲ. ಹಾಗೂ ನಮ್ಮ ಹೇರ್ಸ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಇವಾಗ ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಮಾಡಿಟ್ಕೊಂಡಿರುವಂಥ ಡಿಕಾಷನ್ನ ಮೆಹಂದಿ ಒಳಗಡೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿಯಾಗಿ ನೋಡಿ ಮಿಕ್ಸ್ ಇಟ್ಕೊಂಡಿರೋದು. ಆ್ಯಂಡ್ ಈ ಒಂದು ಮೆಹಂದಿನ ನಾನು ಒಂದು ಹಾಫ್ ಗಂಟೆವರೆಗೂ, ಅಂದರೆ ಅರ್ಧ ಗಂಟೆಗಳ ಕಾಲ ಹಾಗೆ ನಾನು ರೆಸ್ಟ್ ಮಾಡೋದಕ್ಕೆ ಇಟ್ಟಿರ್ತೇನೆ ಸ್ನೇಹಿತರೆ. ಯಾವ ಮಟ್ಟಕ್ಕೆ ಇದು ಬ್ಲ್ಯಾಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಒಂದು ಹಾಫ್ ಆನ್ ಅವರಲ್ಲೇ ಇಷ್ಟು ಮಟ್ಟಕ್ಕೆ ನೀವು ಬ್ಲ್ಯಾಕ್ ಆಗುತ್ತೆ ಅಂತ ನೀವು ಕೂಡ ನಂಬೋದಿಲ್ಲ ಸ್ನೇಹಿತರೆ. ಆದರೆ ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ರೆ ನೀವು ಕೂಡ ನಂಬೋದಕ್ಕೆ ಆರಂಭ ಮಾಡ್ತೀರಾ ನೋಡಿ. ಯಾವ ರೀತಿ ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ ನೋಡಿ. ಇವಾಗ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ಈ ಒಂದು ಮೆಹಂದಿನ ಅಪ್ಲೈ ಮಾಡ್ಕೋತಾ ಬನ್ನಿ.
ಹಾಗೂ ಈ ಒಂದು ಮೆಹಂದಿನ ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವು ಹೇರ್ ವಾಶ್ನ ಮಾಡ್ಕೊಂಡ್ಬಿಡಿ. ಯಾಕಂದರೆ ನೀವು ತಲೆಗೆ ಎಣ್ಣೆ ಎಲ್ಲ ಹಚ್ಚಿರ್ತೀರಲ್ವ, ಅದಕ್ಕೋಸ್ಕರ ಮೆಹಂದಿ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ ಹಾಗೂ ನಿಮಗೆ ಚೆನ್ನಾಗಿ ಬ್ಲ್ಯಾಕ್ ಕೂಡ ಕಲರ್ ಬರೋದಿಲ್ಲ. ಅದಕ್ಕೋಸ್ಕರ ತಲೆ ವಾಶ್ ಮಾಡಿಕೊಂಡು ನೀವು ಈ ಒಂದು ಮೆಹಂದಿನ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಯಾವ ರೀತಿ ನಾನು ಒಂದು ಬ್ರಷ್ನ ಸಹಾಯದಿಂದ ಈ ರೀತಿ ಈಸಿಯಾಗಿ ಹಚ್ಕೋತಾ ಇರೋದು ಮೆಹಂದಿನ. ಇದನ್ನು ಹಚ್ಚಿಬಿಟ್ಟು ನೀವು 1 ಗಂಟೆಗಳ ಕಾಲ ಹಾಗೆ ಬಿಟ್ಟಿಡಿ ಸ್ನೇಹಿತರೆ. ಚೆನ್ನಾಗಿ ರೆಸ್ಟ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಈ ರೀತಿಯಾಗಿ ನೀವು ಬಣ್ಣ ಹಾಕ್ಕೊಂಡ್ಬಿಟ್ಟು 1 ಗಂಟೆ ಹಾಗೆ ಬಿಟ್ಟಿಡಬೇಕು. ನೆಕ್ಸ್ಟ್ ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡ್ಕೊಳ್ಬೇಕು ಸ್ನೇಹಿತರೆ. ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ಈ ಒಂದು ಹೇರ್ ಪ್ಯಾಕ್ ಇಷ್ಟವಾಗಿದ್ದರೆ ಸ್ನೇಹಿತರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನೋಡಿ ನೆಕ್ಸ್ಟ್ ಡೇ ನೀವು ಶಾಂಪೂನ ಹಾಕ್ಕೊಂಡು ತಲೆ ಸ್ನಾನನ ಮಾಡ್ಕೊಳ್ಬೋದು. ನಿಮ್ಮ ತಲೆ ಇರುವಂಥ ಅಷ್ಟು ಡಸ್ಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಇಷ್ಟವಾಗಿದ್ದರೆ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನಗೆ ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸ್ನೇಹಿತರೆ.